ಹಲೋ ಗೈಸ್, ವೆಲ್ಕಮ್. ನಾನೇನು ಇಲ್ಲಿ ನನ್ನದೇ ಇದು ಚಾನಲ್, ಅದಕ್ಕೆ ನಾನು ಇಲ್ಲಿರೋದು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಸುಪ್ರಿಯಾ. ಸೊ ಇವತ್ತೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಆ ಥಂಬ್ನೇಲ್ ನೋಡಿದ್ರೆ ಗೊತ್ತಾಗಿರಬೇಕು. ಬಟ್ ಬಿಫೋರ್ ವಿ ಗೆಟ್ ಇನ್ ಟು ದ ಟಾಪಿಕ್, 100 ಸಬ್ಸ್ಕ್ರೈಬರ್ಸ್ ಆಗೋಗಿದ್ದಾರೆ ನನ್ನ ಯೂಟ್ಯೂಬ್ ಚಾನಲ್ಗೆ. ಚಿಕ್ಕ ನಂಬರ್ಸ್ ಇರ್ಬೋದು 100 ಪೀಪಲ್, ಬಟ್ ವೆರಿ ವೆರಿ ಗ್ರೇಟ್ ಇಂಪ್ಯಾಕ್ಟ್. ತುಂಬ ಖುಷಿ ಆಯಿತು ಸಬ್ಸ್ಕ್ರೈಬ್ ಮಾಡಿದ್ಕೆಲ್ಲರೂ. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಐ ಹೋಪ್ ಯು ಗೈಸ್ ಆರ್ ಆಲ್ ಡೂಯಿಂಗ್ ಗುಡ್. ಎಲ್ಲ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಸೊ ಲೆಟ್ಸ್ ಗೆಟ್ ದ ವಿಡಿಯೋ ಸ್ಟಾರ್ಟೆಡ್ ಟುಡೇ. ನನ್ನ ಹತ್ರ ಇರೋ ರೈಡಿಂಗ್ ಜಾಕೆಟ್ ಬಗ್ಗೆ ಇದು ಇನ್ಫಾರ್ಮೇಟಿವ್ ವಿಡಿಯೋ. ಈದರ್ ಯು ಕ್ಯಾನ್ ಸೇ ಆಸ್ ರಿವ್ಯೂ ಅಂತಲೂ ಹೇಳ್ಬೋದು ಅಥವಾ ಇನ್ಫಾರ್ಮೇಟಿವ್ ವಿಡಿಯೋ ಅಂತಲೂ ಹೇಳ್ಬೋದು. ಸೊ ಟುಡೇಸ್ ವಿಡಿಯೋ ಇಸ್ ಅಬೌಟ್ women's rider jacket which I have bought around 8 months ago. So I had couple of options to choose from. That is, one is Axer, ಇನ್ನೊಂದು ರೈನಾಕ್ಸ್, ಇನ್ನೊಂದು ರಾಯಲ್ ಎನ್ಫೀಲ್ಡ್ ಜಾಕೆಟು. ಸೊ ಇದು 3 ಆಪ್ಷನ್ಸಲ್ಲಿ ನಾನು ಟ್ರೈ ಮಾಡಿದ್ದು ರೈನಾಕ್ಸ್ ಅನ್ನು ಟ್ರೈ ಮಾಡಿದೆ, ಇನ್ನೊಂದು ಆಕ್ಸರ್ ಒಂದು ಟ್ರೈ ಮಾಡಿದೆ. ರಾಯಲ್ ಎನ್ಫೀಲ್ಡ್ ಶೋರೂಮ್ಗೆ ಹೋಗಿಲ್ಲ, ಸೊ ನಾನು ಟ್ರೈ ಮಾಡಿಲ್ಲ. ಸೊ ರೈನಾಕ್ಸ್ ಏರ್ ಜಿ ಟಿ ಅನ್ಸುತ್ತೆ ಅದು. ಆಲ್ಮೋಸ್ಟ್ ಇಟ್ ವಾಸ್ ಕಾಸ್ಟಿಂಗ್ ಅರೌಂಡ್ 6.5 to 7,000 ಅಂತ ಹೇಳಿದರು. ಅದೇ ಫೀಚರ್ಸ್ ಆಲ್ಮೋಸ್ಟ್ ಆಕ್ಸರ್ ಜಾಕೆಟಲ್ಲಿ ಸಿಕ್ತಿತ್ತು. ಆಕ್ಸರ್ ಜಾಕೆಟ್ ಟ್ರೈ ಮಾಡಿದಾಗ್ಲೂ ಐ ಗಾಟ್ ಇಟ್ ಫಾರ್ 5,000 rupees ಆ್ಯಕ್ಚುಲಿ. ನೀವೇನ್ ಬಿಡ್ರಿ ಸೌಕಾರ ಮಂದಿ. ಅದೇ ಲೋಯೆಸ್ಟ್ ಪ್ರೈಸಲ್ಲಿ ಇದ್ದಿದ್ದು ಬೆಸ್ಟ್ ಸೇಫ್ಟಿ ಜಾಕೆಟ್ಸಲ್ಲಿ. ಸೊ ಐ ಬಾಟ್ ದ್ಯಾಟ್ ಜಾಕೆಟ್, ಆಕ್ಸರ್ ಜಾಕೆಟ್. ಸೊ ಅದ್ರದ್ದು ಸ್ಪೆಸಿಫಿಕೇಶನ್ ಡೀಟೇಲ್ಸ್ ಕಂಟಿನ್ಯೂಡ್ ವಿಡಿಯೋದಲ್ಲಿ ನೋಡೋಣ. ಬಿಫೋರ್ ಐ ಸ್ಟಾರ್ಟ್ ದಿಸ್ ಇನ್ಫಾರ್ಮೇಟಿವ್ ವಿಡಿಯೋ, ನನಗೆ ಇದ್ರ ಬಗ್ಗೆ ಒಂದು ಸ್ಮಾಲ್ ಬ್ಯಾಕ್ ಸ್ಟೋರಿ ಕೊಡಬೇಕು. ಫ್ಲಾಶ್ ಬ್ಯಾಕ್. 2024 ಆಗಸ್ಟಲ್ಲಿ 5th ನನ್ನ ಬೈಕ್ ಡೆಲಿವರಿ ಬರ್ತಿತ್ತು. ಸೊ ಡೆಲಿವರಿ ಆಗಿಂದ ಮುಂಚೆ ನನಗೆ ಈ ಜಾಕೆಟು, ಗ್ಲೌಸ್, ಹೆಲ್ಮೆಟ್ ಎಲ್ಲ ತೊಗೋಬೇಕು ಅಂತ ಭಾರಿ ಆಸೆ ಇತ್ತು. ಅಂದರೆ ಡೆಲಿವರಿ ದಿನ ಎಲ್ಲ ಹಾಕೊಂಡು ಚೆನ್ನಾಗಿ ತೊಗೊಬೇಕು, ರಿಸೀವ್ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ 5th ಆಗಸ್ಟ್ ಡೆಲಿವರಿ ಇತ್ತು. 4th ಆಗಸ್ಟಿಗೆ ನಾನು ಶಾಪಿಂಗ್ ಹೋಗಿದ್ದು. ಸೊ ದ್ಯಾಟ್ ಟೈಮ್ ಐ ಡಿಂಟ್ ಇವನ್ ನೋ, ಓಕೆ ಈ ಥರ ಡಿವಾ ಜಾಕೆಟ್ ಅಂತಿರುತ್ತೆ ಹುಡುಗಿಯರಿಗೆ ಸಪ್ರೇಟು ಅಂತ. ನಾನು ಹೋದೆ, ಸರ್ ಹಿಂಗೆ ಆಕ್ಸರ್ ಜಾಕೆಟ್ ಬೇಕಿತ್ತು. ಅದೆಲ್ಲಿ ಅಂತಂದರೆ ಈ MTR ಇದೆಯಲ್ಲ, MTR ಮುಂದೆ, ಆ ಏರಿಯಾ ಹೆಸರು ಗೊತ್ತಿಲ್ಲ ನನಗೆ. ಸೊ ಎಲ್ಲ ಹೆಲ್ಮೆಟ್, ಗ್ಲೌಸ್ ಶೋರೂಮ್ ಎಲ್ಲ ಒಂದಷ್ಟೊಂದು 10-15 ಶೋರೂಮ್ಸ್ ಇದ್ದಾವೆ ಅಕ್ಕಪಕ್ಕ. ಸೊ ಆ ಜಾಗಕ್ಕೆ ಹೋಗಿದ್ದಿದ್ದು. ಅಲ್ಲೋದ ತಕ್ಷಣ ನನಗೆ ಈ ಥರ ಆಕ್ಸರ್ ಜಾಕೆಟ್ ಬೇಕು, ರೈಡಿಂಗ್ ಜಾಕೆಟ್ ಅಂತ ಹೇಳಿದೆ. ಆಯಿತು ಅಂತ ತೋರಿಸಿದ್ರು. ಇಷ್ಟ ಆಯಿತು, ಲೈಕ್ ಐ ವೋರ್ ಇಟ್ ಆ್ಯಂಡ್ ಇಟ್ ವಾಸ್ ವೆರಿ ಅನ್ಕಂಫರ್ಟಬಲ್. ಲೈಕ್ ಅದು ಫಿಸಿಕ್ ಡಿಫ್ರೆನ್ಸ್ ಇರುತ್ತಲ್ಲ, ಹುಡುಗಿಯರಿಗೂ ಹುಡುಗರಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ ಫಿಸಿಕ್. ಬಟ್ ಆದರೂ ಅದು ಇಲ್ಲ, ನಾನು ತಗೊಳ್ಳೇಬೇಕು, ಹಂಗೆ ರಿಸೀವ್ ಮಾಡಬೇಕು ಅನ್ನೋ ಎಕ್ಸೈಟ್ಮೆಂಟ್ಗೋ ಇಲ್ಲ ಅಡಮೆಂಟ್ ಬಿಹೇವಿಯರು ಗೊತ್ತಿಲ್ಲ, ಅದನ್ನೇ ಪರ್ಚೇಸ್ ಮಾಡಿಬಿಟ್ಟೆ. ಮೆನ್ಸ್ ಜಾಕೆಟ್ ಮೀಡಿಯಮ್ ಸೈಜಲ್ಲೇನೋ ಬಂದಿತ್ತು. ಬಟ್ ಇವನ್ ದೋ ಐ ವಾಸ್ ವೇರಿಂಗ್ ಇಟ್, ಇಟ್ ವಾಸ್ ವೆರಿ ಅನ್ಕಂಫರ್ಟಬಲ್ ಆಸ್ ಇನ್ ಇಲ್ಲೆಲ್ಲ ಲೂಸ್ ಬರ್ತಿತ್ತು, ಅಥವಾ ಇಲ್ಲಿ ಆ ಗಾರ್ಡ್ಸ್ ಎಲ್ಲಿ ಪೊಸಿಷನ್ಗೆ ಬರಬೇಕಿತ್ತಲ್ಲ, ಇಲ್ಲೊಂದು ಏನು ಪೊಸಿಷನ್ ಬರಬೇಕಿತ್ತು, ಪೊಸಿಷನಲ್ಲೇ ಬರ್ತಿಲ್ಲ. ಇದರ ಕೆಳಗೆ ಹೋಗ್ತಿತ್ತು, ಮೇಲೆ ಹೋಗ್ತಿತ್ತು. ಆದರೂ ಇಲ್ಲ, ನಂಗೆ ಬೇಕೇ ಬೇಕು ಅಂತ ಅಲ್ಲಿ ಮತ್ತೆ ಅದು ಪರ್ಚೇಸ್ ಮಾಡಿದೆ. ಮೆನ್ಸ್ ಆಕ್ಸರ್ ಜಾಕೆಟ್ ಪರ್ಚೇಸ್ ಮಾಡಿದ್ದೆ. ದೆನ್ ಐ ವೆಂಟ್ ಟು ಗ್ಲವ್ಸ್ ಶಾಪ್. ಅಲ್ಲಿ ಗ್ಲೌಸ್ ಇರಲಿಲ್ಲ, ಸೊ ರೈನಾಕ್ಸ್ ಗ್ಲವ್ ಶಾಪ್ ಹೋಗಿದ್ದೆ. ಅವರು ಯಾವ್ದು ಮೇಡಮ್ ಇದು ತೋರಿಸಿ ಅಂತ ಹೇಳಿದ್ರು. ಜಾಕೆಟು ತೆಗೆದು ತೋರಿಸಿದ ತಕ್ಷಣ, ಮೆನ್ಸ್ ಜಾಕೆಟ್ ಯಾರಿಗೆ? ನನಗೆ ಸರ್ ಅಂದರೆ, ಅಯ್ಯೋ ವಿಮೆನಿಗೆ ಅಂತ ಆಕ್ಸರ್ ಡಿವಾ ಅಂತ ರಿಲೀಸ್ ಮಾಡಿದಾರಲ್ಲ, ವೈ ಯು ಆರ್ ನಾಟ್ ಬೈಯಿಂಗ್ ದ್ಯಾಟ್? ದೆನ್ ಐ ವೆಂಟ್ ಅಗೇನ್ 2 hours ಆಲ್ರೆಡಿ ಆಗೋಗಿತ್ತು. ಸೆನ್ ಐ ವೆಂಟ್ ಅಗೇನ್ ಟು ದ ಸೇಮ್ ಶಾಪ್ ಸೇಯಿಂಗ್ ದಟ್ ಸರ್ ಡಿವಾ ಜಾಕೆಟ್ ಇದೆ ಅಂತಲ್ಲ, ಯಾಕೆ ನೀವು ಕೊಟ್ಟಿಲ್ಲ, ಮೆನ್ಸ್ ಜಾಕೆಟ್ ಯಾಕೆ ಕೊಟ್ರಿ? ಆಮೇಲೆ ಅವ್ರ ಹತ್ರ ಒಂದು ಅರ್ಧ ಗಂಟೆ 1 ಗಂಟೆ ಅಷ್ಟು ಆರ್ಗ್ಯುಮೆಂಟ್ ಅದು ಇದು ಮಾಡಿ, ದೆನ್ ಹಿ ಅಗ್ರಿ ಟು ಎಕ್ಸ್ಚೇಂಜ್ ಇಟ್ ಆ್ಯಂಡ್ ಹಿ ಗೇವ್ ಮಿ ಅ ಡಿವಾ ಜಾಕೆಟ್. ಅದರಲ್ಲೂ ಕಲರ್. ಸೊ ಅಲ್ಲೂ ಕಲರ್ ಇರಲಿಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ರೆಡ್ ಕಲರ್ ತೊಗೋಬೇಕು ಅಂತ. ಸೊ ರೆಡ್ ಕಲರ್ ಹೆಲ್ಮೆಟ್, ರೆಡ್ ಕಲರ್ ಗ್ಲವ್ಸು, ರೆಡ್ ಕಲರ್ದು ಜಾಕೆಟ್ 3 ಕಾಂಬಿನೇಷನ್ ಮಾಡಿಕೊಂಡು ಪರ್ಚೇಸ್ ಮಾಡಬೇಕು ಅಂತ ತುಂಬ ಇಷ್ಟಪಟ್ಕೊಂಡು ಹೋಗಿದ್ದೆ. ಬಟ್ ದೆನ್ ಐ ಗಾಟ್ ಟು ನೋ ದಟ್ ದ ಓನ್ಲಿ ಡಿವಾ ಜಾಕೆಟ್ ಲೆಫ್ಟ್ ಇಸ್ ನಿಯಾನ್ ಗ್ರೀನ್ ಕಲರ್ ಆ್ಯಂಡ್ ಓನ್ಲಿ ಸೈಜ್ ಇಸ್ ಎಮ್. ಸೊ ಥ್ಯಾಂಕ್ಫುಲಿ ಸೈಜು ಫಿಟ್ ಆಯಿತು. ಕಲರ್ ವಾಸ್ ಓಕೆ, ಏನು ಮಾಡೋಕ್ಕಾಗಲ್ಲ ಅಂತ ಐ ಚೇಂಜ್ ದ ಕಲರ್ ಟು ನಿಯಾನ್. ಬಿಕಾಸ್ ಆಫ್ ದಟ್ ಐ ಹ್ಯಾಡ್ ಟು ಚೇಂಜ್ ಮೈ ಹೆಲ್ಮೆಟ್ ಕಲರ್ ಆಲ್ಸೋ ಟು ನಿಯಾನ್. ಸೊ ಎವ್ರಿಥಿಂಗ್ ವಾಸ್ ಕಂಬೈನ್ಡ್. ಬಟ್ ರೈನಾಕ್ಸ್ ಗ್ಲೌಸ್ ನನಗೆ ನಿಯಾನ್ ಸಿಗಲಿಲ್ಲ, ಸೊ ಐ ಗಾಟ್ ಇಟ್ ಇನ್ ರೆಡ್ ಓನ್ಲಿ. ಸೊ ಹೆಲ್ಮೆಟು ಜಾಕೆಟು ನಿಯಾನ್ ಕಲರ್ ಇದೆ, ಗ್ಲೌಸ್ ಮಾತ್ರ ರೆಡ್ ಕಲರ್ ಇದೆ. ಸೊ ದಿಸ್ ವಾಸ್ ಅ ಟ್ರಾಜಿಡಿ ಮೇ ಬಿ. ಅಂದರೆ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹಿಂಗೆ ನಾನು ಬರ್ಡೇ ಸೆಲೆಬ್ರೇಟ್ ಮಾಡ್ಕೋಬೇಕು, ಇದೇ ಥರ ನಾನು ಬೈಕ್ ರಿಸೀವ್ ಮಾಡಬೇಕು ಅಂತ ಆಸೆಯಿಂದ ಪ್ಲ್ಯಾನ್ ಮಾಡಿಕೊಂಡು, ಅದು ಎಂಡ್ ಮೂಮೆಂಟ್ ಪ್ಲ್ಯಾನ್. ಲೈಕ್ ನಾಳೆ ಬರ್ಡೇ, ನಾಳೆ ಗಾಡಿ ರಿಸೀವ್ ಮಾಡಬೇಕು, ಇವತ್ತು ಹೋಗಿ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದು. ಸೊ ದಿಸ್ ಇಸ್ ಅ ಸ್ಮಾಲ್ ಬ್ಯಾಕ್ ಸ್ಟೋರಿ ಆಫ್ ಹೌ ಐ ಎಂಡೆಡ್ ಅಪ್ ವಿತ್ ಡಿವಾ ಜಾಕೆಟ್ ಅಂತ.
ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲ. ಸೊ ನಾನು ಹೇಳಿದ ಜಾಕೆಟ್ ಬಂದ್ಬಿಟ್ಟು ಇದು. ಸೊ ದಿಸ್ ಹೌ ದೇ ಗಿವ್. ಸೊ ಇಲ್ಲಿ ಬ್ರ್ಯಾಂಡ್ ನೇಮ್ ಇದೆ, ನಾನು ಕಾಣಿಸ್ತಾ ಇಲ್ವಾ? ಓಕೆ, ರಿಮೋಟ್ ಮಾಡಿದ್ರೆ ಕಾಣಿಸ್ತೀನಿ ಅನ್ಸುತ್ತೆ. ಎಸ್, ಓಕೆ. ಸೊ ಇಲ್ಲಿ ಬ್ರ್ಯಾಂಡ್ ನೇಮ್ ಇದೆ, ಇಲ್ಲೂ ಬ್ರ್ಯಾಂಡ್ ನೇಮ್ ಇದೆ, ಪ್ರೈಸ್ ಡೀಟೇಲ್ಸ್. ಸೊ ಈ ಥರ ಕವರಲ್ಲಿ ಕೊಡ್ತಾರೆ, ತುಂಬ ಪ್ರೀಮಿಯಂ ಕವರ್ ಇದೆ. ಇದು ನಾನು ಏನೇನೋ ಹಂಗಂಗೆ ಬಿಸಾಕಿ ಯೂಸ್ ಮಾಡಿ ಮಾಡಿ ಹಿಂಗೆ ಆಗ್ಬಿಟ್ಟಿದೆ. This is how they give the jacket. So let me open it and show you how it looks. So this is my jacket, my very 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 favorite jacket. ನಂಗೆ ತುಂಬ ಇಷ್ಟ ಈ ಜಾಕೆಟ್ ಅಂದರೆ. ಸೊ ಈ ಥರ ಕಾಣಿಸುತ್ತೆ ಇದು ಜಾಕೆಟು ನಿಯಾನ್ ಕಲರಲ್ಲಿ. ದೆರ್ ಆರ್ ತ್ರೀ ಕಲರ್ಸ್ ಇನ್ ದಿಸ್ ಜಾಕೆಟ್. ಒನ್ ಈಸ್ ಆರೆಂಜ್, ಒನ್ ಈಸ್ ರೆಡ್, ಒನ್ ಈಸ್ ನಿಯಾನ್ ನಂದು. ಓಕೆ, ಇದ್ರದ್ದು ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡೋಣ ಇವಾಗ. ಸೈಜ್ ಇದು ಬಂದು ಎಮ್ ಸೈಜು. ಸೊ ಇದು ಫ್ರಂಟ್ ವ್ಯೂ, ಇದು ಬ್ಯಾಕ್ ವ್ಯೂ. ಸೊ ಇಲ್ಲಿ ವೆಲ್ಕ್ರೋ ಇದೆ. ವೆಲ್ಕ್ರೋ ಇನ್ನೂ ಜಾಸ್ತಿ ಲೈಕ್ ಗ್ರಿಪ್ಪಲ್ಲಿ ಟು ಜಸ್ಟ್ ಕಂಟೈನ್ ದಿಸ್ ಜಾಕೆಟ್. ಸೊ ಇದು ಓಪನ್ ಮಾಡಿ, ಜಿಪ್ ಓಪನ್ ಮಾಡಿದ ತಕ್ಷಣ ಇಫ್ ಯು ಓಪನ್ ಯು ಕ್ಯಾನ್ ಸಿ ದ ಲೆವೆಲ್ 2 ಪ್ರೊಟೆಕ್ಟರ್, ಬ್ಯಾಕ್ ಪ್ರೊಟೆಕ್ಟರ್. ಸೊ ಹಿಂದೆ ಬಿದ್ದರೆ ಇದು ಫಸ್ಟ್ ಇದಕ್ಕೆ ಆಗುತ್ತೆ, ದೆನ್ ಟು ಅ ಹ್ಯೂಮನ್ ಬಾಡಿ. ಸೊ ಅದಕ್ಕೋಸ್ಕರ ಇದು ಲೆವೆಲ್ 2 ಪ್ರೊಟೆಕ್ಟರ್ ಇದೆ ಅಂತ ಈ ಜಾಕೆಟ್ ತೊಗೊಂಡಿದ್ದು ನಾನು. ಸೊ ಅಲಾಂಗ್ ವಿತ್ ದಟ್ ಲೆವೆಲ್ 2 ಪ್ರೊಟೆಕ್ಟರ್ ವಿ ಆಲ್ಸೋ ಹ್ಯಾವ್ ಶೋಲ್ಡರ್ ಪ್ರೊಟೆಕ್ಟರ್ ಆ್ಯಂಡ್ ಎಲ್ಬೋ ಪ್ರೊಟೆಕ್ಟರ್. ಸೊ ಇಲ್ಲಿ ಎಲ್ಬೋ ಪ್ರೊಟೆಕ್ಟರ್ ಇದೆ, ಇದು ಇಲ್ಲಿ ಶೋಲ್ಡರ್ ಪ್ರೊಟೆಕ್ಟರ್ ಇದೆ. ಸೊ ಪ್ರತಿ ಸರಿ ಜಾಕೆಟ್ ತೊಗೋಬೇಕಾದ್ರೆ, ನಾನು ಅದೇ ಮೆನ್ಸ್ ಜಾಕೆಟ್ ತೊಗೊಂಡಿದ್ದೆ ಅಂತ ಹೇಳಿದ್ನಲ್ಲ, ಆ ಟೈಮಲ್ಲಿ ಪ್ರಾಬ್ಲಮ್ ಆಗಿದೆ ಅದೇ ನನಗೆ. ಸೊ ಅದನ್ನು ಮೀಡಿಯಮ್ ಸೈಜಲ್ಲೇ ತೊಗೊಂಡಿದ್ದೆ, ಬಟ್ ಆಲ್ ದೀಸ್ ವರ್ ನಾಟ್ ಸಿಟ್ಟಿಂಗ್ ಫಾರ್ಮ್ಲಿ ಆನ್ ವೇರ್ ಇಟ್ಸ್ ಸಪೋಸ್ ಟು ಸಿಟ್. ಸಪೋಸ್ ಇಟ್ ಹ್ಯಾಸ್ ಟು ಸಿಟ್ ಆನ್ ಮೈ ಎಲ್ಬೋ, ಇದು ಇಲ್ಲಿ ಕೂರ್ತಾ ಇತ್ತು, ಇದು ಇಲ್ಲಿಗೆ ಬರ್ತಾ ಇತ್ತು. ಬಿಕಾಸ್ ಅವ್ರದ್ದು ಬಿಲ್ಟು ನಮ್ಮದು ಬಿಲ್ಟು ಎಂಟೈರ್ಲಿ ಡಿಫ್ರೆಂಟ್ ಇರುತ್ತೆ, ಹುಡುಗರದು ಮತ್ತು ನಮ್ಮದು. ಸೊ ಅದಕ್ಕೋಸ್ಕರ ಸೊ ಡೋಂಟ್ ಮೇಕ್ ದಟ್ ಮಿಸ್ಟೇಕ್ ಆಫ್ ಬೈಯಿಂಗ್ ಅ ಮೆನ್ಸ್ ಜಾಕೆಟ್. ಸೊ ನೀವು ಹುಡುಗಿಯರದ್ದು ಸ್ಪೆಸಿಫಿಕೇಶನ್ ನೋಡಿ, ಟ್ರಯಲ್ ನೋಡಿ ಹಾಕೊಂಡು ದೆನ್ ಗೋ ಫಾರ್ ದ ಜಾಕೆಟ್. ಸೊ ದಿಸ್ ಇಸ್ ದ ಜಾಕೆಟ್. ಇಟ್ ಕಮ್ಸ್ ವಿತ್ ಅ ರಿಫ್ಲೆಕ್ಟರ್. ಏನು ಕಾಣ್ತಿದೆಯಲ್ಲ, ಇದೆಲ್ಲ ರಿಫ್ಲೆಕ್ಟರ್ಸು. ಸೊ ಕತ್ಲೆಯಲ್ಲಿ ಅಥವಾ ಫಾಗಿ ಟೈಮಲ್ಲಿ ಲೈಟ್ ಅನ್ನೋದು ಬಿದ್ದಾಗ ಇದು ರಿಫ್ಲೆಕ್ಟ್ ಮಾಡುತ್ತೆ. ಸೊ ಶೋಯಿಂಗ್ ದಟ್ ಇಂಡಿಕೇಶನ್ ದಟ್ ಸಂಬಡಿ ಇಸ್ ದೇರ್ ಅಂತ. ಸೊ ಇದು ರಿಫ್ಲೆಕ್ಟರು. ಪ್ಲಸ್ ಇದು ಡಬಲ್ ಸ್ಟಿಚಿಂಗ್ ಆಗಿದೆ. ಸೊ ಸ್ಟಿಚಸ್ ಆರ್ ವೆರಿ 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 ಸ್ಟ್ರಾಂಗ್. ತುಂಬ ಚೆನ್ನಾಗಿರೋ ಕ್ವಾಲಿಟಿ ಜಾಕೆಟ್ ಇದು. ಪ್ಲಸ್ ಇಟ್ ಹ್ಯಾಸ್ ಅ ವಾಟರ್ ಪ್ರೂಫ್ ಪಾಕೆಟ್ ಇನ್ಸೈಡ್ ಫಾರ್ ಫೋನ್. ಸೊ ಹಿಯರ್ ಇಸ್ ದ ವಾಟರ್ ಪ್ರೂಫ್ ಪಾಕೆಟ್. ಇದಕ್ಕೂ ವೆಲ್ಕ್ರೋ ಕೊಟ್ಟಿದ್ದಾನೆ. ದಿಸ್ ಇಸ್ ಹೌ ಇಟ್ ಲುಕ್ಸ್. ಸೊ ಆ್ಯಂಗಲ್ ಚೇಂಜ್ ಮಾಡಿದ್ದೀನಿ, ಯಾಕಂದ್ರೆ ನಿಂತ್ಕೊಂಡ್ರೆ ಫುಲ್ ಜಾಕೆಟ್ ಕಾಣಿಸ್ತಾ ಇಲ್ಲ ಅಂತ. ದಿಸ್ ಇಸ್ ಹೌ ಇಟ್ ಲುಕ್ಸ್ ಫ್ರಮ್ ದ ಫ್ರಂಟ್ ಆ್ಯಂಡ್ ಫ್ರಮ್ ದ ಬ್ಯಾಕ್. ಇಟ್ಸ್ ವೆರಿ ಕ್ಲಾಸಿ ಅಂತ ನನಗನ್ಸುತ್ತೆ ದಿಸ್ ಜಾಕೆಟ್. ಐ ರಿಯಲಿ ಲೈಕ್ ದಿಸ್ ಜಾಕೆಟ್ ಆ್ಯಕ್ಚುಲಿ. ಸೊ ಇದ್ರದ್ದು ನೆಕ್ಸ್ಟ್ ಸ್ಪೆಸಿಫಿಕೇಶನ್ ಅಥವಾ ಈ ಡೀಟೇಲ್ಸ್, ಸ್ಮಾಲ್ ಡೀಟೇಲ್ಸ್ ಬಗ್ಗೆ ಮಾತಾಡೋಣ. ಸೊ ಇಲ್ಲಿ somebody, ಒಬ್ರು ದಪ್ಪ ಇರ್ತಾರೆ, ಒಬ್ರು ಸಣ್ಣ ಇರ್ತಾರೆ, ಅಥವಾ ಕೂರಲ್ಲ, ಸಮಥಿಂಗ್ ಫಾರ್ ದ್ಯಾಟ್ ರೀಸನ್ ದೇ ಹ್ಯಾವ್ ವೆಲ್ಕ್ರೋ ಓವರ್ ಹಿಯರ್ ಆ್ಯಂಡ್ ದೇ ಹ್ಯಾವ್ another velcro over here, another velcro over here, ಫುಲ್ ಸ್ಟಿಫ್ ಆಗಿರೋಕ್ಕಾಗಲಿ. ಈ ನೋಡಿ ಇಲ್ಲಿ ಎಲ್ಬೋ ಗಾರ್ಡ್ ಇದೆಯಲ್ಲ, ದಿಸ್ ಶುಡ್ ಬಿ ಆಟ್ ಇಟ್ಸ್ ಪ್ಲೇಸ್. ಬಿಕಾಸ್ ವೆನ್ ಯು ಆರ್ ರೈಡಿಂಗ್ ಆ್ಯಂಡ್ ಸಡನ್ನಾಗಿ ಬಿದ್ದರೆ ಇದರ್ ಯು ಗಿವ್ ಯೋರ್ ಪಾಮ್ ಆರ್ ಯು ಗಿವ್ ಯೋರ್ ಹ್ಯಾಂಡ್ ಲೈಕ್ ದಿಸ್. ಸೊ ಅದಕ್ಕೆ ಫಸ್ಟ್ ಇದು ಇಲ್ಲಿ, ದಿಸ್ ಇಸ್ ದ ಮೇಜರ್ ಸೇಫ್ಟಿ ಥಿಂಗ್ ವಿಚ್ ಯು ಶುಡ್ ಕನ್ಸಿಡರ್ ಅಂತ ನನಗನ್ಸುತ್ತೆ. ಐ ಡೋಂಟ್ ನೋ, ಐ ಮೈಟ್ ಬಿ ರಾಂಗ್, ಬಟ್ ದಟ್ ಈಸ್ ಮೈ ಒಪಿನಿಯನ್. ಸೊ ಯಾ, L2 ಪ್ರೊಟೆಕ್ಟರ್ಸ್ ಇದೆ. ಸೊ ಲೈಕ್ ವೈಸ್ ಇಲ್ಲೇನು ಕೊಟ್ಟಿದ್ದಾರೆ, ಸೇಮ್ ಫೀಚರ್ಸ್ ಇಲ್ಲೂ ಇದೆ. ಇಲ್ಲೊಂದು ವೆಲ್ಕ್ರೋ ಇದೆ, ಇಲ್ಲೊಂದು ವೆಲ್ಕ್ರೋ ಇದೆ. ಸೊ ಯು ಕ್ಯಾನ್ ಜಸ್ಟ್ ಟೈಟನ್ ಯುವರ್ ಜಾಕೆಟ್ ಆರ್ ಲೂಸನ್ ಇಟ್ ಅಕಾರ್ಡಿಂಗ್ ಟು however you want. And one more thing is, even over here, see, suppose you have eaten a lot, full ಹೊಟ್ಟೆ ತುಂಬೋಗಿದೆ ಅಂತ ಅಂದ್ಕೊಳ್ಳಿ, ಸ್ವಲ್ಪ ದಪ್ಪ ಆಗಿರುತ್ತಲ್ಲ ತಿಂದಮೇಲೆ, here also you can tighten or loosen both the ends. You have velcro both the ends. ಸೊ ಅಥವಾ ಸ್ಟಿಫ್ ಆಗಿ ಕೂರಬೇಕು, ಯು ಡೋಂಟ್ ಹ್ಯಾವ್ ಟು ಮೂವ್, ಲೈಕ್ ಜಾಕೆಟ್ ಶುಡಂಟ್ ಮೂವ್ ಅಂತಂದಾಗ. ಸೊ ಹಿಯರ್ ಆಲ್ಸೋ ದೇ ಹ್ಯಾವ್ ಗಿವನ್ ರಿಯಲಿ ನೈಸ್ ವೆಲ್ಕ್ರೋ. ಲೈಕ್ ಇಲ್ಲಿಲ್ಲ ಅಂತ ಹೇಳಂಗಿಲ್ಲ, ಕಂಪ್ಲೀಟ್ ಈ ಜಾಕೆಟ್ ಫಿಟ್ಟಾಗಿ ನಿಮ್ಮ ಬಾಡಿ ಮೇಲೆ ಕೂರೋಕ್ಕೋಸ್ಕರ ಯಾವ್ಯಾವ ಜಾಗದಲ್ಲಿ ನಿಮಗೆ ಒಂದು ಟೈಟನಿಂಗ್ ಬೇಕು ಅಲ್ಲೆಲ್ಲ ವೆಲ್ಕ್ರೋ ಕೊಟ್ಟಿದ್ದಾರೆ ಫಾರ್ ಯುವರ್ ಅಡ್ಜಸ್ಟ್ಮೆಂಟ್ಸ್. ಸೊ ಕಮಿಂಗ್ ಬ್ಯಾಕ್, ಪಾಕೆಟ್ಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ವಿ ಹ್ಯಾವ್ 2 ಪಾಕೆಟ್ಸ್ ಆನ್ ದ ಔಟ್ಸೈಡ್.
some sole ಏನು ಇದೆ. ಸೊ ಓಕೆ, ಇಲ್ಲಿ ಒಂದು ಪಾಕೆಟ್ ಇದೆ, ಇಲ್ಲೊಂದು ಪಾಕೆಟ್ ಇದೆ. ದಿಸ್ ಪಾಕೆಟ್ ಆಲ್ಸೋ ಹ್ಯಾಸ್ ಜಿಪ್ ಫಾರ್ ಸೇಫ್ಟಿ. ದಿಸ್ ಆಲ್ಸೋ ಹ್ಯಾಸ್ ಜಿಪ್. ಸೊ 2 ಪಾಕೆಟ್ ಇದೆ. ಸೊ ಇಫ್ ಯು ಓಪನ್ ದಿಸ್, ಸೊ ಯು ಗೆಟ್ 1 ಪಾಕೆಟ್ ಓವರ್ ಹಿಯರ್. ಯು ಕ್ಯಾನ್ ಸಿ ಇಲ್ಲೊಂದು ಪಾಕೆಟ್ ಸಿಗುತ್ತೆ. ದೆನ್ ಅಗೇನ್ ಹಿಯರ್ ಆಲ್ಸೋ ಯು ಗೆಟ್ ಅನದರ್. ದಿಸ್ ಇಸ್ ಅ ಬಿಗರ್ ಪಾಕೆಟ್ ದೆನ್ ವಾಟ್ ಇಟ್ ವಾಸ್ ಅರ್ಲಿಯರ್. ಇಲ್ಲಿ ಒಂದು ಪಾಕೆಟ್ ಇದೆ. ಸೊ ಆಲ್ ಟುಗೆದರ್ 4 ಪಾಕೆಟ್ಸ್ ಯು ಗೆಟ್ ಇನ್ ದಿಸ್ ಜಾಕೆಟ್. ಸೊ ದಿಸ್ ಇಸ್ ನಾಟ್ ದ ಓನ್ಲಿ ಥಿಂಗ್ ಗೈಸ್. ಈ ಜಾಕೆಟ್ ಜೊತೆ ನಮಗೆ ಫ್ರೀಯಾಗಿ ರೈನ್ ಕೋಟ್ ಕೂಡ ಸಿಕ್ಕಿದೆ. ಫ್ರೀಯಾಗಿ ಏನು ಸಿಕ್ಕಿದ್ರು ಬೇಡ ಅನ್ಬಾರ್ದು, ಬಿಕಾಸ್ ದಿಸ್ ಇಸ್ ನಾಟ್ ವಾಟರ್ ಪ್ರೂಫ್ ಎಂಟೈರ್ಲಿ. ಸೊ ದ್ಯಾಟ್ ಈಸ್ ವೈ. ವೇರ್ ಇಸ್ ಮೈ ಜಾಕೆಟ್? ಓಕೆ, ಹಿಯರ್. See, I've not even opened it. I've not even used it for once also. Still inside. ಸೊ ಈ ಜಾಕೆಟ್ ಜೊತೆ ನಮಗೆ ರೈನ್ ಕೋಟ್ ಕೂಡ ಫ್ರೀಯಾಗಿ ಬಂದಿದೆ. ಇದೇ ಫಸ್ಟ್ ಟೈಮ್ ಅನ್ಬಾಕ್ಸ್ ಮಾಡ್ತಿರೋದು ನಾನು. ಓ, ಬಿಲ್ಲು ತೆಗ್ದಿಲ್ಲ ನೋಡಿ. ಐ ಮೀನ್ ಟ್ಯಾಗ್ಸ್ ಮಾಡ್ಬೇಕು. See, this is red. ನಿಯಾನ್ ಜೊತೆಗೆ ರೆಡ್ ಕಳ್ಸಿದಾನೆ ಅಣ್ಣ, ನೋಡೇ ಇಲ್ಲ ನಾನು. ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಹವ್ ಓಪನ್ ದಿಸ್ ಜಾಕೆಟ್ ಸೋ ಫಾರ್ ಇನ್ 8 months. This is the first time I've opened this jacket. So the combination is with the neon color. They sent red color jacket, raincoat, whatever. ಸೊ ಇವತ್ತೇ ನಾನು ಓಪನ್ ಮಾಡಿರೋದು. ಈ ದಿನ ಯೂಸೇ ಮಾಡಿಲ್ಲ ನಾನು. ಮಳೇಲಿ ಬಂದರೂ ನೆನ್ಕೊಂಡೇ ಹೋಗಿದ್ದೆ ಏನಾಗುತ್ತೆ ಅಂತ. ಸೊ ವೆಲ್ಕ್ರೋ. Okay, velcro. Then inside they have got it. Yay, open. Okay, patience ಇಲ್ಲ, ಅದೇ ಪ್ರಾಬ್ಲಮ್. ಸೊ ಮಳೆ ಬರ್ತಿದ್ರೆ ಈ ಸೆಕೆ ಆಗೋ ಜಾಕೆಟ್ ಮೇಲೆ ಇನ್ನೊಂದು ರೌಂಡ್ ಈ ಜಾಕೆಟ್ ಹಾಕ್ಕೊಂಡು ಈ ಜಾಕೆಟ್ ಹಾಕೊಂಡು ಇದನ್ನು ಜಿಪ್ ಮಾಡ್ಕೊಂಡು ಹೋಗಬೇಕು. ಸೊ ಐ ಫೀಲ್ ಈಗ ಸದ್ಯಕ್ಕೆ ಈ ಮಾರ್ಕೆಟಲ್ಲಿ ದಿಸ್ ಇಸ್ ದ ಬೆಸ್ಟ್ ಲುಕಿಂಗ್ ಜಾಕೆಟ್. ನೋಡೋಕ್ಕೂ ತುಂಬ ಚೆನ್ನಾಗಿದೆ, ಪ್ಲಸ್ ಸೇಫ್ಟಿನೂ ತುಂಬ ಚೆನ್ನಾಗಿದೆ. ಸೊ ಐ ಹೈಲಿ ಸಜೆಸ್ಟ್ ಯು ಗೈಸ್ ಟು ಬೈ ದಿಸ್ ಜಾಕೆಟ್. ಐ ಹ್ಯಾವ್ an ambition or a plan, you could say either, that I will buy the whole riding suit, like pant, boot, jacket, that intercom, helmet. ಈಗ ಸದ್ಯಕ್ಕೆ ಹೆಲ್ಮೆಟ್, ಜಾಕೆಟ್ ಮತ್ತು ಗ್ಲವ್ಸ್ ಇದೆ ನನ್ನ ಹತ್ರ. ಅದ್ರ ಜೊತೆಗೆ ಐ ವಾಂಟ್ ಟು ಬೈ ಆಲ್ ಆಫ್ ದೋಸ್ ಥಿಂಗ್ಸ್ ಒನ್ ಡೇ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಇದಿದ್ದು 15 ರೂಪಾಯಿ 2 ಟೊಮೊಟೊ ಅದಕ್ಕೆ ಅಂತ ಸೇವ್ ಕೂಡ ಮಾಡ್ತಾ ಇದ್ದೀನಿ. ಸೊ ಹೋಪ್ಫುಲಿ ಒನ್ ಡೇ ಐ ವಿಲ್ ಬಿ ಏಬಲ್ ಟು ಬೈ ಆಲ್ ಆಫ್ ದೋಸ್ ಥಿಂಗ್ಸ್ ವಿಚ್ ಐ ವಿಶ್ ಟು ಬೈ ಇನ್ ಟರ್ಮ್ಸ್ ಆಫ್ ರೈಡಿಂಗ್. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರಾ? ಸೊ ರೈಡ್ಗೆ ಹೋಗಿಲ್ಲ ತುಂಬ ದಿನ ಆಯಿತು, ಬಟ್ ಐ ಸ್ಟಾರ್ಟ್ ವೆರಿ ಸೂನ್. ಸೊ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ನೋ ವೇ, ಚಾನ್ಸೇ ಇಲ್ಲ, ನೋ ವೇ. ಎನಿವೇ, ವಿಡಿಯೋ ಇಷ್ಟ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಏನಾದರೂ ವಿಡಿಯೋದಲ್ಲಿ ಇಂಪ್ರೂವ್ಮೆಂಟ್ಸ್ ಬೇಕು, ಇಲ್ಲ ಇನ್ನೊಂದು ಸ್ವಲ್ಪ ಏನಾದರೂ ಆ್ಯಡ್ ಮಾಡಬೇಕು ಅಂದರೆ ಕಮೆಂಟ್ ಮಾಡಿ, ಇಲ್ಲ ನನ್ನ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಐ ಶಾರ್ಟ್ಲಿ ಲುಕ್ ಇನ್ ಟು ಇಟ್ ಆ್ಯಂಡ್ ಇಂಪ್ರೂವ್. ಸಿ ಯು ಗೈಸ್, ಬಾಯ್.